ಸುಮಾರು 12 ವರ್ಷದಿಂದ ನಮ್ಮ ರೇಟನ್ನ ರಿವೈಸ್ ಮಾಡೋಕ್ಕಾಗಿರಲಿಲ್ಲ. 12 ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀ ಅರುಣ್ ಪೈ ಅವರೇ, ನಮ್ಮ ಜಲಮಂಡಳಿಯ ಅಭಿಯಂತರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಗಂಗಾಧರ್ ಅವರೇ, ನಮ್ಮ ಪ್ರಧಾನ ಅಭಿಯಂತರಾಗಿರುವಂತಹ ಶ್ರೀ ದಲಾಯತ್ರವರೇ, ಮುಖ್ಯ ಆರ್ಥಿಕ ನಿರ್ವಾಹಕರಾಗಿರುವಂತಹ ಶ್ರೀ ಸುಬ್ರಹ್ಮಣ್ಯ ಅವರೇ, ಮತ್ತು ನಮ್ಮ ಬೆಂಗಳೂರು ಜಲಮಂಡಳಿಯ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಗೋವಿಂದರಾಯರವರೇ ಮತ್ತು ಇನ್ನಿತರ ಎಲ್ಲ ನಮ್ಮ ಅಭಿಯಂತರ ಸಂಘದ ಪದಾಧಿಕಾರಿಗಳೇ, ವಿಶ್ವೇಶ್ವರಯ್ಯವರ ಹುಟ್ಟುದಿನ ಅಂಗವಾಗಿ ನಾವೇನು ಆಚರಿಸ್ತಾ ಇದ್ವಿ, ಇಡೀ ದೇಶದ ಒಂದು ಇಂಜಿನಿಯರ್ಸ್ ಡೇ, ಆ ಅಭಿಯಂತರ ದಿನಕ್ಕೆ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ವಿ. ನನಗೂ ಇಂಜಿನಿಯರಿಂಗು ಭಾಳ ದೂರ. ನಾನೊಬ್ಬ ಸೈನ್ಸ್ ಸ್ಟೂಡೆಂಟು, ಅದಕ್ಕಿಂತ ಹೆಚ್ಚಾಗಿ ನಾನೊಂದು ವೆಟನರಿ ಡಾಕ್ಟ್ರು. ಸೊ ಹಾಗಾಗಿ ಇಂಜಿನಿಯರಿಂಗ್ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಆದರೆ ಏನೋ ಗೊತ್ತಿಲ್ಲ, ನನ್ನ ಪೂರ್ವಜನ್ಮ ಪುಣ್ಯನೋ ಏನೋ ಗೊತ್ತಿಲ್ಲ, ಯಾವಾಗಲೂ ನಾನು ಇಂಜಿನಿಯರಿಂಗ್ ಸಂಬಂಧ ಕೆಲಸದಲ್ಲೇ ಇದ್ದೀನಿ. ಕಳೆದ 15 ವರ್ಷಗಳಲ್ಲಿ ಬಹುಶಃ 10 ವರ್ಷ ನಾನು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡ್ತಾ ಇದ್ದೀನಿ, ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟಲ್ಲಿ. ಬಹುಶಃ ನಾನೇನೋ ಇಂಜಿನಿಯರಿಂಗ್ ಓದಿಲ್ಲ ಅಂತ ಹೇಳಿದಕ್ಕೆ ನನಗೆ ಇದು ಡಿಪಾರ್ಟ್ಮೆಂಟ್ ಹಾಕಿದೆ ಅಂತ ಕಾಣ್ತಾ ಇದೆ. ಯಾಕಂದರೆ ಇಂಜಿನಿಯರಿಗೆ ಮ್ಯಾನೇಜ್ ಮಾಡೋಕ್ಕೆ ಇಂಜಿನಿಯರ್ ಇಲ್ಲದೇ ಇರೋರು ಹಾಕಬೇಕಂತ ಹಾಕಿದ್ದಾರೆ. ಆದರೆ ಇಂಜಿನಿಯರ್ ಮಾಡುವಂಥ ಕೆಲಸ ಇಡೀ ದೇಶವನ್ನು ಕಟ್ಟುವಂಥ ಕೆಲಸ. ಇವತ್ತು ಏನೇ ಒಂದು ಆದರೂ ಕೂಡ ಅದು ದೇಶವನ್ನು ಕಟ್ಟುವಂಥ ಕೆಲಸ. ಅದು ನಮ್ಮ ವಾಟರ್ ಸಪ್ಲೈ ಇರ್ಬೋದು, ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಕಟ್ಟೋದಿರ್ಬೋದು, ಅಥವಾ ರೈಲ್ವೆ ನಿರ್ಮಾಣ ಮಾಡೋದಿರ್ಬೋದು, ಅಥವಾ ಮೆಕ್ಯಾನಿಕಲ್ ಮೆಟ್ರೋ ಟ್ರೈನ್ ಮಾಡೋದಾಗಿರ್ಬೋದು, ಆಕಾಶದಲ್ಲಿ ಹೋಗುವಂತಹ ಫ್ಲೈಟ್ ಮಾಡುವಂಥ ಕೆಲಸ ಇರ್ಬೋದು, ಏರ್ಪೋರ್ಟ್ ಮಾಡೋಂಥ ಕೆಲಸ ಇರ್ಬೋದು. ಈ ಥರ ಎಲ್ಲ ರೀತಿಯಲ್ಲಿ ಕೆಲಸಗಳಲ್ಲಿ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಭಾಳಷ್ಟು ಪ್ರತಿಯೊಬ್ಬ ವಿಭಿನ್ನವಾದಂತಹ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದರೆ ಇಂಜಿನಿಯರು ಈ ವಿಶ್ವವನ್ನು ಸೃಷ್ಟಿ ಮಾಡುವಂತಹ ಒಂದು ಲೆಕ್ಕಕ್ಕೆ ಬಂದಿದೆ. ಇವತ್ತು ಯಾವುದೇ ರೀತಿಯಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆಗಿದ್ದಕ್ಕೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಬಹಳ ಮುಖ್ಯವಾಗಿ ಪಾತ್ರ ವಹಿಸ್ತಾ ಇದೆ. ನಾನು ಇನ್ನೊಂದು ಹೇಳ್ಕೊಳ್ಬೋದು, ನಾನು ಜೆನೆಟಿಕ್ ಇಂಜಿನಿಯರಿಂಗ್ ಈಗ ನನಗೆ ನೆನಪು ಬಂತು. ನಾನು PGನಲ್ಲಿ ಬಯೋಟೆಕ್ನಾಲಜಿ ಆ್ಯಂಡ್ ಜೆನೆಟಿಕ್ ಇಂಜಿನಿಯರಿಂಗ್ ಓದಿದ್ದೀನಿ. ಹಾಗೆ ನಾನು ಕೂಡ ನಿಮ್ಮ ಇಂಜಿನಿಯರಿಂಗ್ ಸಂಬಂಧ ಎಲ್ಲ ಹೊರಗಡೆ ಇಂಜಿನಿಯರಿಂಗ್ ಮಾಡ್ತೀನಿ, ನಾನು ಜೀನ್ ಒಳಗಡೆ ಹೋಗಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ. ಸೊ ನಮ್ಮಿಬ್ಬರಿಗೂ ಎಲ್ಲ ಒಂದು ಕಡೆ ಸಂಬಂಧ ಇದೆ. ಸೊ ಈಗ ನೆನಪು ಬಂತು, ಅರುಣ್ ಪೈ ಅವರು ಮಾತಾಡಿ ಸ್ಟೋರಿ ಟೆಲ್ಲಿಂಗ್ ಬಂತು. ಸೊ ಅರುಣ್ ಪೈ ಅವರಿಗೆ ಹೇಳಬೇಕಾದ್ರೆ ಅವರು ಬಹಳ ಒಂದು ವಿಚಿತ್ರವಾಗಿರುವಂತಹ ಒಂಥರ ಶಕ್ತಿ ಇರುವಂತಹ ಒಂದು ವ್ಯಕ್ತಿ. ಯಾವುದೇ ಒಂದು ಸಣ್ಣ ಒಂದು ವಿಷಯವನ್ನು ಕೂಡ ದೊಡ್ಡ ಮಟ್ಟಕ್ಕೆ ಒಂದು ಬ್ರಹ್ಮಾಂಡವಾಗಿ ಜನರಿಗೆ ತಲುಪಿಸುವಂಥ ರೀತಿಯಲ್ಲಿ ಮನದಟ್ಟುವ ರೀತಿಯಲ್ಲಿ ಗೆಲ್ಲುವಂಥ ಒಬ್ಬ ವ್ಯಕ್ತಿ. ಅವರು ನಮ್ಮ ಇಂಜಿನಿಯರಿಂಗ್ ಡೇಗೆ ಬಂದಿರೋದು ನಮ್ಮ ಕ್ರಿಯೇಟಿವಿಟಿನ ತೋರಿಸ್ತದೆ. ಕ್ರಿಯೇಟಿವ್ ಪರ್ಸನ್, ಈಸ್ ಅ ಕ್ರಿಯೇಟಿವ್ ಪರ್ಸನ್. ಸೊ ಇಂಜಿನಿಯರಿಂಗ್ ಯಾವತ್ತೂ ಕೂಡ ಕ್ರಿಯೇಟಿವಿಟಿಯಿಂದ ಬರ್ತದೆ. ಯಾವುದು ನಡೀತಾ ಇದೆ ಅದನ್ನು ಕ್ರಿಯೇಟಿವ್ ಆಗಿ ಮಾಡೋದು ಹೇಗೆ, ಎಫಿಷಿಯೆಂಟ್ ಆಗಿ ಹೇಗೆ ಮಾಡೋದು, ಆ ಥರ ಎಲ್ಲ ಮಾಡಿದ್ದಾರೆ. ಹಾಗಾಗಿ ನಮ್ಮ ಜಲಮಂಡಳಿಯ ಅಭಿಯಂತರ ಬಗ್ಗೆ ಹೇಳಬೇಕಾದ್ರೆ ಬೇರೆ ಅಭಿಯಂತರ ಅಭಿಯಂತರರಿಗೂ ನಮ್ಮ ಜಲಮಂಡಳಿ ಅಭಿಯಂತರಿಗೂ ಭಾಳಷ್ಟು ವ್ಯತ್ಯಾಸ ಇದೆ. ಯಾಕಂದರೆ ಅಭಿಯಂತರರುಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರೋರು ಎಲ್ಲರೂ ಕೂಡ ಒಂಥರ ಸ್ಲೋ ಆಗಿ ಕೆಲಸ ಮಾಡೋಕ್ಕೆ ಅವಕಾಶ ಇದೆ. ಬಟ್ ನಮ್ಮ ವಾಟರ್ ಡಿಪಾರ್ಟ್ಮೆಂಟ್ ಇಂಜಿನಿಯರ್ಸ್ಗಳು ಪ್ರತಿ ದಿವಸ 24/7 ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಅವರ ಪಾತ್ರ ಬಹಳ ಮುಖ್ಯ ಇದೆ. ಕ್ಷೇತ್ರದಲ್ಲಿ ನೀರನ್ನು ಸಮಯಕ್ಕೆ ತಲುಪುವುದಾಗಲಿ, ಪ್ರತಿಯೊಂದು ವಿಷಯಗಳಲ್ಲಿ ನಮ್ಮ ಅಭಿಯಂತರರ ಪಾತ್ರ ಬಹಳ ಅದ್ಭುತವಾಗಿದೆ. ಮುಖ್ಯವಾಗಿ ಜಲಮಂಡಳಿಯ ನಾನು ನೋಡಿದಂಗೆ ಶಿಸ್ತಿನ ಒಂದು ಕೋಟೆ, ನಮ್ಮ ಜಲಮಂಡಳಿ ಶಿಸ್ತಿನ ಒಂದು ಕೋಟೆ. ನಮ್ಮ ಏನು ಉಳಿತಾಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಬೇರೆ ಡಿಪಾರ್ಟ್ಮೆಂಟ್ ಆದರೆ 100 ರೂಪಾಯಿಗೆ ಆಗುವಂಥ ಕೆಲಸ 110 ರೂಪಾಯಿ ಹೇಳ್ತಾರೆ. ನಮ್ಮಲ್ಲಿ 100 ರೂಪಾಯಿ ಆಗುವಂಥ ಕೆಲಸ 90 ರೂಪಾಯಿಗೆ ಯಾಕೆ ಮಾಡಬಾರ್ದಂತ ಒಂದು ದೃಷ್ಟಿನಲ್ಲಿ ಭಾಳ ಕುಕ್ಕಿ ಹಾಕ್ಕೊಂಡು ಮಾಡ್ತಾರೆ. ಸೊ ಹಾಗಾಗಿ ಇದು ಒಂಥರ ಒಳ್ಳೆಯದಾಗಿದೆ. ನಮ್ಮ ಜಲಮಂಡಳಿಗೆ ಉಳಿತಾಯ ಮಾಡೋ ದಿಕ್ಕಿನಲ್ಲಿ ಮಾಡ್ತಾರೆ. ಮತ್ತು ಯಾವ ರೀತಿ ಲಘುವಾಗಿ ಮಾಡ್ಬೋದು, ಎಷ್ಟು ಸ್ಲೋ ಆಗಿ, ಎಷ್ಟು ಎಫಿಷಿಯೆಂಟ್ ಆಗಿ ಮಾಡ್ಬೋದು ಅಂತ ಮಾಡ್ತಾರೆ. ಮತ್ತು ಈಗ ನಮ್ಮ ಕಾವೇರಿ 5th ಏಜ್ ಏನು ಕಾವೇರಿ 5th ಏಜನ್ನು ನಾವು ಮಾಡಿದ್ದೇವೆ, ಅದು ಬಹುಶಃ ಇಡೀ ಏಷ್ಯಾದಲ್ಲಿ ಅರುಣ್ ಪೈ ಅವ್ರಿಗೆ ಹೇಳೋದು ಭಾಳ ಮುಖ್ಯ. ಯಾಕಂದರೆ ಅವರು ಈ ಒಂದು ಸ್ಟೋರಿಗೆ ಸಿಕ್ಕಿದ್ರೆ ಇಡೀ ವಿಶ್ವಕ್ಕೆ ಅನ್ಕೊಂಡವ್ರಿಗೆ. ಹಾಗಾಗಿ ಇಡೀ ಏಷ್ಯಾದಲ್ಲೇ ಮೊದಲನೇ ಲಾರ್ಜೆಸ್ಟು ವಾಟರ್ ಪ್ಲಾಂಟು 775 ml ಒಂದೇ ಜಾಗದಲ್ಲಿ ಮಾಡಿದ್ದು ನಮ್ಮ ಬೆಂಗಳೂರು ಜಲಮಂಡಳಿ. ಹಾಗಾಗಿ ನಮ್ಮ ಕಾವೇರಿ ತಂಡದವರು ಮಾಡಿದ್ದಾರೆ, ಜೊತೆಗೆ ನಮ್ಮೆಲ್ಲ ತಂಡಗಳು ಸೇರಿ ಅದನ್ನು ಮಾಡಿದ್ದಾರೆ. ನಾವು ಪ್ರತಿಯೊಂದು ಮನೆಗೆ ತಲುಪಿಸಿದ್ದೇವೆ. ಅದರಿಂದ ಪ್ರತಿ ದಿವಸ 10 ಕೋಟಿ ಲೀಟರ್
10 ಕೋಟಿ ಲೀಟರ್ ಪ್ರತಿ ದಿವಸ ಉಳಿತಾಯ ಮಾಡ್ತಾರೆ. ಇದನ್ನು ಲೆಕ್ಕ ಮಾಡಿದ್ರೆ ಸಾವಿರಾರು ಕೋಟಿಗಳನ್ನು ಸರ್ಕಾರಕ್ಕೆ, ಜನರಿಗೆ ಉಳಿತಾಯ ಮಾಡುವಂತಹ ಒಂದು ದೊಡ್ಡ ಒಂದು ಕೊಡುಗೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ನಮಗೆ ಗಿನ್ನಸ್ ಅವಾರ್ಡ್ ಸಿಕ್ಕಿದೆ. ವಿಶ್ವದ ಈ ಏನು ಬರಗಾಲವನ್ನು ನಿರ್ವಹಣೆ ಮಾಡಿದ್ದೇವೆ ಮತ್ತು ಯಾವ ರೀತಿ ಜನರಿಗೆ ನೀರನ್ನು ಉಳಿತಾಯ ಮಾಡಿ ಸರಿಯಾಗಿ ತಲುಪಿಸಿದ್ದೇವೆ, ಈ ಎಲ್ಲ ರೀತಿಯಲ್ಲಿ ಒಂದು ಪಂಚಸೂತ್ರಗಳನ್ನು ಅಳವಡಿಸಿಕೊಂಡು ಇಡೀ ವಿಶ್ವಕ್ಕೆ ನಮ್ಮ ಜಲಮಂಡಳಿ, ಬೆಂಗಳೂರು ಜಲಮಂಡಳಿ ಮಾದರಿಯಾಗಿದೆ. ಇದರಿಂದ ವಿಶ್ವದ ಖ್ಯಾತ ಯುನೈಟೆಡ್ ನೇಷನ್ಸ್ ಅವರದ್ದು ಪ್ರಶಸ್ತಿ ಕೂಡ ಪಡೆದುಕೊಂಡಿದೆ. ಈ ರೀತಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ಜಲಮಂಡಳಿ ಹಲವಾರು ವಿಷಯಗಳನ್ನು ಬಹಳ ಸಾಧನೆಕರವಾಗಿ ಮಾಡಿದೆ. ಕೇವಲ ಈ 2 ವರ್ಷ ಮಾತ್ರ ಅಲ್ಲ, ಹಿಂದೆ ಇರುವಂತಹ 60 ವರ್ಷಗಳಲ್ಲಿ ಕೂಡ ನಮ್ಮ ಜಲಮಂಡಳಿಯ ಪ್ರತಿಯೊಂದು ಅಭಿಯಾನರು, ಈ ಹಿರಿಯರು ಇರ್ಬೋದು, ರಿಟೈರ್ಡ್ ಆಗಿರೋರು ಇರ್ಬೋದು, ಈಗ ಕೆಲಸ ಮಾಡ್ತಾ ಇರೋರು ಯಾರು ಕೂಡ ಜಲಮಂಡಳಿ ಬಗ್ಗೆ ಬಹಳ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಹಾಗಾಗಿ ನಮ್ಮ ಮುಂದಿನ ಬರುವ ಪೀಳಿಗೆಗೆ, ಎಸ್ಪೆಷಲಿ ಯಂಗ್ ಇಂಜಿನಿಯರ್ಸ್, ಎಇಸು, ಜೆಇಸ್ ಯಾರಿದ್ದಾರೆ ಅವರು ದಯವಿಟ್ಟು ಮಾರ್ಗದರ್ಶನ ಸರಿಯಾಗಿ ಪಡೆದುಕೊಂಡು ಒಳ್ಳೆಯ ದಾರಿಯಲ್ಲಿ ಹೋಗ್ಬೇಕು. ಯಾವತ್ತು ಏನು ಹಿರಿಯರು ಮಾಡಿಕೊಟ್ಟ ಹೆಜ್ಜೆ ಇದೆ ಅದನ್ನು ಸರಿಯಾಗಿ ನಡ್ಕೊಂಡು ಹೋಗಬೇಕು. Forward to Sir MB, 400 years later, but everyone who has succeeded here is because they got water. So we will start this little talk. So this is a very famous photograph. All of you know it. Jog Falls, Garsopa. So I think most of you know when Sir MB, he was not yet Sir. I will keep saying Sir MB, even though he became Sir later. When he went to Jog Falls, you know what he said? Such a famous water waste. Everyone else went and took photo, he said water waste. ಇಂಜಿನಿಯರಿಂಗ್ ಅಂದರೆ ವಿಶ್ವನಾಥ್ ಅವರು ನಮ್ಮ BWS ಎಕ್ಸ್ಪರ್ಟ್ ಟೆಕ್ನಿಕಲ್ ಅಡ್ವೈಸರು. ಅವರಿಗೆ ನಾನು ಒಂದು 20 days ಬ್ಯಾಕ್ ಫೋನ್ ಮಾಡಿದೆ, ಸರ್ ನಿಮಗೆ ವಿಶೇಷ ದಿನಾಚರಣೆ ನಾವು ಆಚರಿಸ್ತಾ ಇದ್ವಿ, ದಯವಿಟ್ಟು ಯಾರನ್ನಾರು ರೆಫರ್ ಮಾಡಿ ಅಂತ ಕೇಳಿದಾಗ ಅವರು ಈ ರೀತಿ ಅರುಣ್ ಪೈ ಅವರಿದ್ದಾರೆ. ಈ ಸ್ಟಡಿ ಇಂಜಿನಿಯರಿಂಗ್ ನಾಟ್ ಓನ್ಲಿ ವಿಶ್ವೇಶ್ವರಯ್ಯ, ಅವರು ಪೂರ್ತಿ ಬೆಂಗಳೂರು ಬಗ್ಗೆ ಸ್ಟಡಿ ಮಾಡಿದರೆ ಅವ್ರು ಕರೆದ್ರೆ ನಿಮಗೆ ನಿಜವಾಗ್ಲೂ ಯಂಗ್ ಇಂಜಿನಿಯರ್ಸ್ಗೆ, ಅಂದರೆ ಓಲ್ಡ್ ಇಂಜಿನಿಯರ್ಸ್ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಯಂಗ್ ಇಂಜಿನಿಯರ್ಸ್ಗೆ ಇಟ್ ವಿಲ್ ಬಿ ಮೋಟಿವೇಟೆಡ್ ಸ್ಪೀಚ್ ಫ್ರಮ್ ಹಿಮ್. ನಾನು ಅನ್ಕೊಂಡಿದ್ದೀನಿ ಇವ್ರು ಏನು ಇವಾಗ ಸುಮಾರು ನನ್ನ ಪ್ರಕಾರ 1 ಗಂಟೆ 5 ನಿಮಿಷ ಮಾತಾಡಿದ್ರು ಅಂತ ಅನ್ಕೊಂಡಿದ್ದೀನಿ. ನಮಗೆ 5 ನಿಮಿಷನೂ ಆಗಿಲ್ಲ ಅನ್ನೋ ರೀತಿ ಅನ್ಕೊಂಡಿದ್ದೀನಿ. ನಾಟ್ ಓನ್ಲಿ ಇಂಜಿನಿಯರ್ಸ್, ಯಾರು ಬೇಕಾದ್ರೂ ಇದು ಮಾಡ್ಬೋದು. ಹಾಗಾಗಿ ಅವರಿಗೆ ನಾವು ಮೋಟಿವೇಟ್ ಆಗಿದೆ ಸರ್. ಡೆಫಿನೆಟ್ ಆಗಿ ಇಷ್ಟೊಂದು ಇನ್ ಡೆಪ್ತ್ ನಾಲೆಡ್ಜ್ ಅಬೌಟ್ ವಿಶ್ವೇಶ್ವರಯ್ಯನವ್ರ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಸರ್. ಆದರೆ ಬಹಳ ಸಂತೋಷ ಆಯಿತು. ಆಮೇಲೆ ಅವರು ಎಲ್ಲ ಆ್ಯಂಗಲಲ್ಲೂ ಅವರು ನಿಜವಾಗ್ಲೂ ನಮ್ಮ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ನೀವು ಬಹಳ ಅರ್ಥಗರ್ಭಿತವಾಗಿ ಬಹಳ ಚೆನ್ನಾಗಿ ನೀವು ಹೇಳಿದ್ದೀರ. ಮುಖ್ಯ ಅಭಿನಂದನೆಗಳು ಕಾರ್ಯಕ್ರಮಕ್ಕೆ ಆಗಮಿಸಿ